Good morning, students. I am Sunil Rajji, Department of Commerce, Union Christian College, Tumkur. We successfully completed Unit 1 in Computer Applications in Business. Right, CAP subject nalli Unit 1 anna successful agi ಮುಗಿಸಿದಿವಿ. Right, ಈ Unit 1 ನಲ್ಲಿ ಇದ್ದಿದ್ದಂತ ಕಾನ್ಸೆಪ್ಟ್ ಏನು ಅಂದ್ರೆ ರೈಟ್ ಮ್ಯಾನೇಜ್ಮೆಂಟ್ ವಿತ್ ಫೈಲ್ ಅಂಡ್ ಫೋಲ್ಡರ್ ಅಂತ ಒಂದು ಕಾನ್ಸೆಪ್ಟ್ ಇತ್ತು, ಇಂಟ್ರಡಕ್ಷನ್ ಕಾನ್ಸೆಪ್ಟ್ ಇತ್ತು, ಮತ್ತೆ ವಿಂಡೋಸ್ ಆಕ್ಸೆಸರೀಸ್ ಅನ್ನೋ ಕಾಂಪೋನೆಂಟ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಪೇಂಟಿಂಗ್, ನೋಟ್ ಪ್ಯಾಡ್, ವರ್ಡ್ ಪ್ಯಾಡ್ ಆ ತರದ್ದು. ರೈಟ್, ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಬೇಕಾಗಿರತಕ್ಕಂಥದ್ದು ಯೂನಿಟ್ 2. ರೈಟ್, ಯೂನಿಟ್ 2 ಯಾವುದು ಕ್ಯಾಪ್ ಸಬ್ಜೆಕ್ಟ್ ಅಲ್ಲಿ, ಕಂಪ್ಯೂಟರ್ ಅಪ್ಲಿಕೇಶನ್ ಇನ್ ಬಿಸ್ನೆಸ್ ಅನ್ನೋ ಸಬ್ಜೆಕ್ಟ್ ನಲ್ಲಿ ಯೂನಿಟ್ 2 ಯಾವುದು ಅಂದ್ರೆ ದಟ್ ಈಸ್ ವರ್ಡ್ ಪ್ರೊಸೆಸಿಂಗ್ ಆರ್ ಮೈಕ್ರೋಸಾಫ್ಟ್ ವರ್ಡ್. ವರ್ಡ್ ಪ್ರೊಸೆಸಿಂಗ್ ಅಥವಾ ಮೈಕ್ರೋಸಾಫ್ಟ್ ವರ್ಡ್ ಅಂತಕ್ಕಂಥದ್ದು ಯೂನಿಟ್ 2 ಆಗಿರುತ್ತೆ. ರೈಟ್, ನೋಡಿ right, unit 2 word processing or microsoft word ಏನ್ ಹಿಂಗಂದ್ರ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಡಿಸ್ಪ್ಲೇ, ಈ ಡಿಸ್ಪ್ಲೇನೆ ನಿಮ್ಮ ವರ್ಡ್ ಪ್ರೊಸೆಸಿಂಗ್. ರೈಟ್, ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದೇ ವರ್ಡ್ ಪ್ರೊಸೆಸಿಂಗ್ ಅಥವಾ ಮೈಕ್ರೋಸಾಫ್ಟ್ ವರ್ಡ್. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಡಿಸ್ಪ್ಲೇ, ಈ ಡಿಸ್ಪ್ಲೇನೆ ಮೈಕ್ರೋಸಾಫ್ಟ್ ವರ್ಡ್. ರೈಟ್, ನೀವು ಡೈರೆಕ್ಟ್ ಆಗಿ ಪ್ರಿಂಟ್ ಔಟ್ ಬಂದಿರತಕ್ಕಂಥ ನೋಟ್ಸ್ ಅನ್ನು ನೋಡಿರ್ತೀರ. ರೈಟ್, ನೋಟ್ಸ್ ಓದೋ ಪರ್ಪಸ್ಗೆ ಯಾವ್ದಾವ್ದು ನೋಟ್ಸ್ಗಳು ಸಿಗ್ತವೆ ನಿಮಗೆ, ರೆಡಿಮೇಡ್ ನೋಟ್ಸ್ಗಳು. ಆ ರೆಡಿಮೇಡ್ ನೋಟ್ಸ್ಗಳನ್ನ ನೋಡಿದಾಗ ಅದರಲ್ಲಿ ಬೋಲ್ಡ್ ಆಗಿರುತ್ತೆ ಕೆಲವೊಂದು ಟರ್ಮ್ಸ್ ಇಟ್ಯಾಲಿಕ್ ಆಗಿರುತ್ತೆ, ಸರಿನಾ? ಇನ್ನು ಕೆಲವೊಂದು ಟರ್ಮ್ಸ್ ಫಾಂಟ್ ಎಲ್ಲ ಫಾರ್ಮ್ಯಾಟ್ ಚೆನ್ನಾಗಿ ಕಾಣ್ತಿರುತ್ತೆ. ರೈಟ್, ಹಿಂಗೆಲ್ಲ ಕಾಣ್ತಿದೆ, ಡಿಸೈನ್ ಮಾಡಿದಾರಲ್ಲ, ಅದು ಯಾವ್ದ್ರಲ್ಲಿ ಮಾಡಿದ್ದಾರೆ? ಕಂಪ್ಯೂಟರ್ ಮಾಡಿದ್ದಾರೆ ಅಂತ ಅನ್ಕೊಂತೀರ. ಓಕೆ, ಕಂಪ್ಯೂಟರ್ ಮಾಡಿರೋದು, ಅದು ಟೈಪ್ ರೈಟಿಂಗ್ ಮಿಷಿನ್ ಅಂತೂ ಅಲ್ಲ ನಿಮ್ಗೆ ಸಿಕ್ಕಿರ್ತಕ್ಕಂಥ ನೋಟ್ಸ್ಗಳು. ರೈಟ್, ತುಂಬಾ ಫಾರ್ಮ್ಯಾಟ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಆ ಒಂದು ಪೇಜ್ ಅನ್ನೋದಾದ್ರೆ ಅದು ವರ್ಡ್ ಪ್ರೊಸೆಸಿಂಗ್ ಅಥವಾ ಮೈಕ್ರೋಸಾಫ್ಟ್ ವರ್ಡ್. ಹಾಗಿದ್ದಾಗ ಈ ವರ್ಡ್ ಪ್ರೊಸೆಸಿಂಗ್ ನೋಟ್ಸ್ ನೋಡಿರ್ತೀರಲ್ಲ, ಆ ನೋಟ್ಸ್ ನ ರೆಡಿ ಮಾಡುವಂತ ಒಂದು ಅಪ್ಲಿಕೇಶನ್ ಇದು. ನೋಟ್ಸ್ ನ ರೆಡಿ ಮಾಡ್ತಕ್ಕಂಥ ಒಂದು ಅಪ್ಲಿಕೇಶನ್ ಆಗಿದ್ಮೇಲೆ ಈ ನೋಟ್ಸ್ ರೆಡಿ ಮಾಡ್ತಕ್ಕಂಥ ಅಪ್ಲಿಕೇಶನ್ ಇದೆ ಅನ್ನೋದಾದ್ರೆ, ರೈಟ್, ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಯೂನಿಟ್ 2 ವರ್ಡ್ ಪ್ರೊಸೆಸಿಂಗ್ ಆರ್ ಮೈಕ್ರೋಸಾಫ್ಟ್ ವರ್ಡ್ ಅಂತ ಇದೆ ನೋಡಿ. ರೈಟ್, ವರ್ಡ್ ಪ್ರೊಸೆಸಿಂಗ್ ಅಂದ್ರೆ ಏನು? ರೈಟ್, ವರ್ಡ್ ಪ್ರೊಸೆಸಿಂಗ್ ಈಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಅಪ್ಲಿಕೇಶನ್ ಆಫ್ ಕಂಪ್ಯೂಟರ್. ಕಂಪ್ಯೂಟರ್ನ ಬಳಸ್ತಿದ್ದಾರೆ ಅನ್ನೋದಾದ್ರೆ ಮೋಸ್ಟ್ ಪಾಪ್ಯುಲರ್, ತುಂಬಾ ಜನಪ್ರಿಯವಾಗಿರ್ತಕ್ಕಂಥ, ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ ಯಾವುದು ಅಂದ್ರೆ ದಟ್ ಈಸ್ ವರ್ಡ್ ಪ್ರೊಸೆಸಿಂಗ್. ಎಲ್ಲಿಗೋದ್ರೂ ಬೇಕು, ರೈಟ್, ಎಲ್ಲಿಗೋದ್ರೂ ನಮ್ಗೆ ಯೂಸ್ ಆಗ್ತಕ್ಕಂಥದ್ದು ವರ್ಡ್ ಪ್ರೊಸೆಸಿಂಗ್. ರೈಟ್, ಇಟ್ ಈಸ್ ಯೂಸ್ಡ್ ಫಾರ್ ಕ್ರಿಯೇಟಿಂಗ್. ರೈಟ್, ಹಾಗಾದ್ರೆ ವರ್ಡ್ ಪ್ರೊಸೆಸಿಂಗ್ ತುಂಬಾ ಕಡೆ ಬಳಕೆ ಆಗ್ತದೆ ಅಂತ ಹೇಳಿದ್ವು. ಏನಕ್ಕೆ ಬಳಕೆ ಆಗುತ್ತೆ ನೋಡೋಣ. ಇಟ್ ಈಸ್ ಯೂಸ್ಡ್ ಫಾರ್ ಕ್ರಿಯೇಟಿಂಗ್ ಅಂಡ್ ಮ್ಯಾನಿಪ್ಯುಲೇಟಿಂಗ್ ಟೆಕ್ಸ್ಟ್ ಡಾಕ್ಯುಮೆಂಟ್ಸ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಡಾಕ್ಯುಮೆಂಟ್ಸ್, ಈ ಟೆಕ್ಸ್ಟ್, ಇದನ್ನ ಟೆಕ್ಸ್ಟ್ ಡಾಕ್ಯುಮೆಂಟ್ಸ್ ಅಂತ ಕರೀತಾರೆ. ಅಂದ್ರೆ ರೈಟ್, A to Z ಇದೆ, ದೆನ್ ಮತ್ತೆ 1 to 3 ಈ ತರದ್ದೆಲ್ಲ ಇರ್ತಕ್ಕಂಥ ಒಂದು ಪೇಪರ್ ಡಾಕ್ಯುಮೆಂಟ್ ಟೆಕ್ಸ್ಟ್ ಡಾಕ್ಯುಮೆಂಟ್ ಅಂತ ಕರೀತಾರೆ. ಇಲ್ಲಿ ಕ್ಯಾಲ್ಕುಲೇಷನ್ಸ್ ಇಲ್ಲ, ಲೆಕ್ಕ ಇಲ್ಲ. ರೈಟ್, ಆಗಿದ್ಮೇಲೆ ನಾವಿಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ಮೈಕ್ರೋಸಾಫ್ಟ್ ಅಥವಾ ಟೆಕ್ಸ್ಟ್ ಡಾಕ್ಯುಮೆಂಟ್ ಅಂತ ಕರೀತಾರೆ. ಈ ಟೆಕ್ಸ್ಟ್ ಡಾಕ್ಯುಮೆಂಟ್ಸ್ ಅನ್ನ ರೈಟ್ ಏನ್ ಮಾಡ್ಬೋದಂತೆ? ಕ್ರಿಯೇಟ್ ಮಾಡ್ತಕ್ಕಂಥದ್ದು.
ಅಂಡ್ ದೆನ್ ಟೆಕ್ಸ್ಟ್ ಡಾಕ್ಯುಮೆಂಟ್ ಅನ್ನ ಮ್ಯಾನಿಪುಲೇಟ್ ಮಾಡ್ತಕ್ಕಂಥ ಕೆಲಸ ನಡೀತದೆ ಅಂತ ಹೇಳ್ತಾರೆ. ರೈಟ್, ಟೆಕ್ಸ್ಟ್ ಡಾಕ್ಯುಮೆಂಟ್ ನ ಕ್ರಿಯೇಟ್ ಮಾಡ್ಬೋದು ಮತ್ತೆ ಮ್ಯಾನಿಪುಲೇಷನ್ ಮಾಡ್ಬೋದು. ಏನು ಮ್ಯಾನಿಪುಲೇಷನ್ ಅಂದ್ರೆ, ನೀವು ಅಕೌಂಟ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಈ ಟರ್ಮ್ಸ್ ಹತ್ತತ್ರ ಗೊತ್ತಿರುತ್ತೆ. ಮ್ಯಾನಿಪುಲೇಷನ್ ರೈಟ್, ಎಲ್ಲಿ ಕಲ್ತಿರ್ತೀರಾ ಅಂದ್ರೆ ಮ್ಯಾನಿಪುಲೇಷನ್ ಆಫ್ ಅಕೌಂಟ್ಸ್ ಅಂತ ಕಲ್ತಿದ್ದೀರಾ. ರೈಟ್, ಮ್ಯಾನಿಪುಲೇಷನ್ ಆಫ್ ಅಕೌಂಟ್ಸ್ ತಿದ್ದಕ್ಕಂಥದ್ದು, ಎಡಿಟ್ ಮಾಡ್ತಕ್ಕಂಥದ್ದು ಅಂತ ಹೇಳ್ತಾರೆ. ಹಾಗಿದ್ದ ಮೇಲೆ ಈ ತಿದ್ದತಕ್ಕಂಥ ಎಡಿಟ್ ಮಾಡ್ತಕ್ಕಂಥ ಪ್ರೋಸೆಸ್ ಅನ್ನ ಮ್ಯಾನಿಪುಲೇಷನ್ ಅಂತ ಕರೀತಕ್ಕಂಥದ್ದು. ರೈಟ್, ಡಾಕ್ಯುಮೆಂಟ್ಸ್ ನ ಕ್ರಿಯೇಟ್ ಮಾಡ್ಬೋದು, ಜೊತೆನಲ್ಲಿ ಅದನ್ನ ಎಡಿಟ್ ಮಾಡ್ಬೋದು ಅಂತ ಹೇಳ್ತಾರೆ. ನೋಡಿ, ಈಗಾಗಲೇ ನೋಟ್ಸ್ ರೆಡಿ ಇದೆ. ನೋಟ್ಸ್ ಅನ್ನ ಕ್ರಿಯೇಟ್ ಮಾಡಿರೋದು MS ವರ್ಡ್ ಅಲ್ಲಿ, ಬೇಕು ಅಂದ್ರೆ ಎಡಿಟ್ ಸಹ ಮಾಡ್ಬೋದು. ರೈಟ್, ಕರೆಕ್ಷನ್ಸ್ ಅನ್ನು ಮಾಡ್ಬೋದು. ನೋಡೋಣ, ಈ ಡಾಕ್ಯುಮೆಂಟ್ಸ್ ಅನ್ನ ಎಡಿಟ್ ಮಾಡ್ತೀನಿ ನೋಡಿ. ರೈಟ್, ಇಲ್ಲಿ ಒಂದು ಲೈನ್ ಸ್ಪೇಸ್ ಬೇಕು ಅನ್ಸಿದ್ರೆ ಸ್ಪೇಸ್ ಬಿಡಿಸ್ಬೋದು. ರೈಟ್, ವರ್ಡ್ ಪ್ರೊಸೆಸಿಂಗ್ ಅನ್ನ P ಅನ್ನೋದನ್ನ ಕ್ಯಾಪಿಟಲ್ ಲೆಟರ್ ಬೇಕಾದ್ರೆ ಮಾಡ್ಬೋದು, ಪ್ರೊಸೆಸಿಂಗ್. ರೈಟ್, ಈ ತರ ಮ್ಯಾನಿಪುಲೇಷನ್ ಅಂದ್ರೆ ತಿದ್ದಕ್ಕಂಥ ಕೆಲಸ ಆಗಿರುತ್ತೆ. ರೈಟ್, ದೆನ್ ಮುಂದುವರೆದ ಏನ್ ಹೇಳ್ತಾರೆ ನೋಡ್ರಿ. ವರ್ಡ್ ಪ್ರೊಸೆಸಿಂಗ್ ಆನ್ ಕಂಪ್ಯೂಟರ್ significantly reduce the labor involved in document creation, communicating and management. Right, ಈ ಒಂದು ವರ್ಡ್ ಪ್ರೊಸೆಸಿಂಗ್ ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ನೋಟ್ಸ್ ಆಗಿರ್ಬೋದು. ನಿಮಗೆ ಈ ತರ ಡಾಕ್ಯುಮೆಂಟ್ಸ್ ಅನ್ನ ಕ್ರಿಯೇಟ್ ಮಾಡ್ತೀವಿ ಅನ್ನೋದಾದ್ರೆ, ರೈಟ್, ವರ್ಡ್ ಪ್ರೊಸೆಸಿಂಗ್ ಏನ್ ಮಾಡುತ್ತಂತೆ, ಸಿಗ್ನಿಫಿಕೆಂಟ್ಲಿ ರೆಡ್ಯೂಸ್ಡ್ ದ ಲೇಬರ್ ಇನ್ವಾಲ್ವ್ಮೆಂಟ್. ಲೇಬರ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ. ನಿಮ್ಗೊಂದು ಲೆಟರ್ ಬರೀರಿ ಅಂತ ಕೊಟ್ರೆ, ಒಂದು ಲೀವ್ ಲೆಟರ್ ಬರೀರಿ ಅಂತ ಹೇಳಿದ್ರೆ, ಆ ಲೀವ್ ಲೆಟರ್ ಬರೆಯುವಾಗ 1 ಪೇಜು 2 ಪೇಜು 3 ಪೇಜು ಹಿಂಗೆ ಅರ್ದು ಬಿಸಾಕಿರ್ತೀರ. ಯಾಕೆ ಇಷ್ಟೊಂದು ವೇಸ್ಟ್ ಮಾಡಿದ್ದೀರಾ ಒಂದು ಲೆಟರ್ ಬರೆಯೋದಕ್ಕೆ ಅಂದ್ರೆ, ಸರ್ ಇಲ್ಲೊಂಚೂರು ತಪ್ಪಾಗೋಯ್ತು ಸರ್, ಇಲ್ಲೊಂಚೂರು ತಿದ್ದಿದ್ದೆ ಸರ್, ಹಿಂಗಾಗ್ತದೆ ಅಂದ್ರೆ ಎಷ್ಟೊಂದು ಪೇಜು ಬೇಕಾಯ್ತು. ರೈಟ್, ಜೊತೆನಲ್ಲೇನೆ ಟೈಮು ಜಾಸ್ತಿ ತಗೊಳತ್ತು. ರೈಟ್, ಬದಲಾಗಿ ನಾವು ಈ ಒಂದು MS ವರ್ಡ್ ಅನ್ನ ಬಳಸಿದ್ರೆ ಪೇಜಸ್ ವೇಸ್ಟ್ ಆಗಲ್ಲ. ಅಂದ್ರೆ ಇಮಿಡಿಯೇಟ್ ಕರೆಕ್ಷನ್ಸ್ ಏನಾದ್ರು ಇದ್ರೆ ಅಲ್ಲೇ ನೋಡಿ ಕರೆಕ್ಟ್ ಮಾಡ್ಬೋದು. ತಿದ್ದಿದ್ರು ಗೊತ್ತಾಗಲ್ಲ ಇದ್ರಲ್ಲಿ, ಬಟ್ ರೈಟಿಂಗ್ ಅಲ್ಲಿ ತಿದ್ದಿದ್ರೆ ಗೊತ್ತಾಗುತ್ತೆ. ಹಾಗಾದ್ರೆ ಡಾಕ್ಯುಮೆಂಟ್ ಕ್ರಿಯೇಷನ್, ಕಮ್ಯುನಿಕೇಶನ್ ಮತ್ತೆ ಡಾಕ್ಯುಮೆಂಟ್ ಮ್ಯಾನೇಜ್ ಮಾಡಬೇಕು ಅನ್ನೋದಾದ್ರೆ ಲೇಬರ್ಸ್ ಜಾಸ್ತಿ ಬೇಕು. ರೈಟ್, ಮ್ಯಾನ್ಯುಯಲ್ ಆಗಿ ಮಾಡ್ತೀವಿ ಅನ್ನೋದಾದ್ರೆ, ಕಂಪ್ಯೂಟರೈಸ್ಡ್ ಅಲ್ಲಿ ಮಾಡ್ತೀವಿ ಅನ್ನೋದಾದ್ರೆ ಲೇಬರ್ಸ್ ಕಮ್ಮಿ ಲೇಬರ್ಸ್ ಅಲ್ಲಿ ನಾವು ಡಾಕ್ಯುಮೆಂಟ್ಸ್ ಅನ್ನು ಕ್ರಿಯೇಟ್ ಮಾಡಬಹುದು ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಲೇಬರ್ ಇನ್ವಾಲ್ವ್ ಇನ್ ಡಾಕ್ಯುಮೆಂಟ್ ಕ್ರಿಯೇಷನ್. ರೈಟ್, ಎಡಿಟ್ ಮಾಡಬಹುದು ಅಂತ ಹೇಳಿದೀನಿ ಇದರಲ್ಲಿ. ಡಾಕ್ಯುಮೆಂಟ್ ಕ್ರಿಯೇಷನ್, ಕಮ್ಯುನಿಕೇಟಿಂಗ್ ಅಂಡ್ ಮ್ಯಾನೇಜ್ಮೆಂಟ್. ರೈಟ್, ಡಾಕ್ಯುಮೆಂಟ್ಸ್ ಗಳನ್ನ, ರೈಟ್, ಟೇಕ್ ಫಾರ್ ಎಕ್ಸಾಂಪಲ್, ನಿಮ್ಮ ಕಾಲೇಜ್ಗಳ ಕ್ಲಾಸ್ ನಡಿಬೇಕಾದ್ರೆ ಸೂಚನೆ ಅಂತ ಒಂದು ಮೆಮೊ ಬರುತ್ತೆ. ವಿದ್ಯಾರ್ಥಿಗಳಿಗೆ ಈ ಮೂಲಕ ತಿಳಿಸುವುದೇನೆಂದ್ರೆ, ಒಂದು ಮೆಮೊ ಬರುತ್ತೆ. ಆ ಮೆಮೊ ಬಂದಿದ್ದು ಅದೇ ಡಾಕ್ಯುಮೆಂಟ್ಸ್ ಅಂತ. ಆ ಡಾಕ್ಯುಮೆಂಟ್ ಕ್ರಿಯೇಷನ್ ಕಮ್ಯುನಿಕೇಟ್ ಆಗುತ್ತೆ. ನಿಮಗೆ ಒಂದು ಕ್ಲಾಸ್ ರೂಮ್ ಇಂದ ಇನ್ನೊಂದು ಕ್ಲಾಸ್ಗೆ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಮತ್ತೆ ಅದನ್ನ ಮ್ಯಾನೇಜ್ ಮಾಡಬೇಕು. ನಿಮ್ಗೆ ಕಳಿಸಿರ್ತಕ್ಕಂಥ ಪ್ರತಿಯೊಂದು ಮೆಮೋನು ಸಹ ಆಫೀಸ್ ನಲ್ಲಿ ಮ್ಯಾನೇಜ್ ಮಾಡಿರ್ತಾರ. ರೈಟ್, ಓಕೆ, ನೆಕ್ಸ್ಟ್ ಏನ್ ಹೇಳ್ತಾರೆ ನೋಡಿ. ಫೀಚರ್ಸ್ ಆಫ್ ಮೈಕ್ರೋಸಾಫ್ಟ್ ವರ್ಡ್ ಅನ್ನ ಫೀಚರ್ಸ್, ಲಕ್ಷಣಗಳೇನು ಅಂತ ತಿಳ್ಕೊಳ್ಳಿ. ರೈಟ್, ಫಸ್ಟ್ ಒನ್, ಇಟ್ ಪರ್ಮಿಟ್ಸ್ ಪ್ರಿಂಟಿಂಗ್ ಸೆಲೆಕ್ಟೆಡ್ ಟೆಕ್ಸ್ಟ್. ನಮಗೆ ಬೇಕಾಗಿರ್ತಕ್ಕಂಥ ಟರ್ಮ್ಸ್ ಅನ್ನ, ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಅನ್ನ, ಬೇಕಾಗಿರ್ತಕ್ಕಂಥ ಪೇಜ್ ಅನ್ನ ಪ್ರಿಂಟ್ ಮಾಡ್ಬೋದು. ಪ್ರಿಂಟರ್ ಇದ್ರೆ ಆ ಪ್ರಿಂಟರ್ ಮುಖಾಂತರ ನಮಗೆ ಬೇಕಾಗಿರೋ ಪರ್ಟಿಕ್ಯುಲರ್ ಪೇಜ್ ಅನ್ನ ಪ್ರಿಂಟ್ ತಗೊಳ್ಬೋದು. ಸೆಕೆಂಡ್ ಪೇಜ್ ನಲ್ಲಿ ಅಥವಾ ಸೆಕೆಂಡ್ ಯೂನಿಟ್ ನಲ್ಲಿ 7 ಪೇಜಸ್ ಇದೆ. ಇಲ್ಲಿ ಸ್ಟೇಟಸ್ ಕಾಣ್ತಿದೆ ನೋಡಿ. ರೈಟ್, 7 ಪೇಜಸ್ ಇದೆ. ಈ 7 ಪೇಜಸ್ ಅಲ್ಲಿ ನಮಗೆ ಬೇಕಾಗಿರತಕ್ಕಂಥ ಪೇಜಸ್ ಅನ್ನ ನಾವು ತಗೊಳ್ಬಹುದು. ಯಾವ ಪೇಜ್ ಬೇಕೋ ಆ ಪೇಜ್ ಅನ್ನ ತಗೊಳ್ಬಹುದು. ರೈಟ್, ಪ್ರಿಂಟ್ ತಗೊಳ್ಬಹುದು. ಫಸ್ಟ್ ಪೇಜ್ ಬೇಕಾ ಫಸ್ಟ್ ಪೇಜ್ ತಗೊಳ್ಳಿ, 4th ಪೇಜ್ ಬೇಕಾ 4th ತಗೊಳ್ಳಿ, 5th ಮಾತ್ರ ಬೇಕಾ 5th ಮಾತ್ರ ತಗೊಳ್ಳಿ. ಈ ತರ ಏನ್ ಮಾಡ್ತದೆ,
ನಮಗೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಅನ್ನ ಬೇಕಾಗಿರ್ತಕ್ಕಂಥ ಪೇಜ್ ಅನ್ನ ಪ್ರಿಂಟ್ ಮಾಡೋದಕ್ಕೆ ಪರ್ಮಿಟ್ ಮಾಡುತ್ತೆ. ಇಟ್ಸ್ ಒನ್ ಆಫ್ ದ ಫಸ್ಟ್ ಫೀಚರ್. ರೈಟ್, ಎಲ್ಲವನ್ನೂ ತಗೊಬೇಕು ಅಂತ ಏನಿಲ್ಲ, ಯಾವ ಪೇಜ್ ಬೇಕೋ ಅದನ್ನ ಮಾತ್ರ ತಗೊಳ್ಬೋದು. ನೆಕ್ಸ್ಟ್ ಸೆಕೆಂಡ್ ಒನ್ ಏನ್ ಹೇಳ್ತಾರೆ, ಇಟ್ ಅಲೌಸ್ ಚೇಂಜಿಂಗ್ ದ ಫಾಂಟ್ ಅಂಡ್ ಫಾಂಟ್ ಸೈಜ್. ಫಾಂಟ್ ಗಳನ್ನ ಬದಲಾಯಿಸಬಹುದು ಮತ್ತೆ ಫಾಂಟ್ ಸೈಜ್ ಅನ್ನ ಬದಲಾಯಿಸಬಹುದು. ರೈಟ್, ಫಾಂಟ್ ಸೈಜ್ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ, ಇಲ್ಲಿ ಬರೆದಿರ್ತಕ್ಕಂಥ ಅಕ್ಷರಗಳು, ಪ್ರತಿಯೊಂದು ಟರ್ಮ್, ಪ್ರತಿಯೊಂದು ಅಕ್ಷರಗಳು, ರೈಟ್, ವರ್ಡ್ ಏನೇನಿಲ್ಲ ಇದಾವಲ್ಲ, ಪ್ರತಿಯೊಂದು ವರ್ಡ್ಗೂ ಫಾಂಟ್ ಚೇಂಜ್ ಮಾಡಬಹುದು, ಫಾಂಟ್ ಸೈಜ್ ಅನ್ನ ಚೇಂಜ್ ಮಾಡಬಹುದು, ಎಷ್ಟು ದಪ್ಪನಾಗಿ ಬರೀಬಹುದು ಅಂತಕ್ಕಂಥದ್ದನ್ನ ಮಾಡ್ಬೋದಾಗಿರುತ್ತೆ. ನೋಡಿ ಇಲ್ಲೇ ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ಯೂನಿಟ್ 2 ಅಂತ ಇದೆಯಲ್ಲ, ಇದನ್ನ ಸೆಲೆಕ್ಟ್ ಮಾಡಿದ್ದೀನಿ ಮೌಸ್ ನಿಂದ. ರೈಟ್, ಲೆಫ್ಟ್ ಕ್ಲಿಕ್ ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡು ಆ ಕಡೆ ಡ್ರ್ಯಾಗ್ ಮಾಡಿದ್ರೆ ಮೌಸ್ ಅನ್ನ, ರೈಟ್ ಲೆಫ್ಟ್ ಬಟನ್ ಇಟ್ಕೊಂಡು ಆ ಕಡೆ ಹೇಳಿದ್ರೆ ಸೆಲೆಕ್ಟ್ ಆಗುತ್ತೆ. ಈ ಸೆಲೆಕ್ಟ್ ಆಗಿರ್ತಕ್ಕಂಥದ್ದನ್ನ ಫಾಂಟ್ ಚೇಂಜ್ ಮಾಡ್ಬೋದು. ಇಲ್ಲಿ ಕಾಣಿಸ್ತದ ಟೈಮ್ಸ್ ನ್ಯೂ ರೋಮನ್ ಅಂತ, ಇದನ್ನ ಚೇಂಜ್ ಮಾಡ್ಕೊಳ್ಬಹುದು. ರೈಟ್, ಯಾವ ತರ ಫಾಂಟ್ ಬೇಕಾದ್ರೂ ಬದಲಾಯಿಸ್ಕೊಳ್ಬಹುದು. ನೋಡಿ ಡಿಸೈನ್ ಯಾವ ತರದ್ದು ಫಾಂಟ್ಗಳಿದಾವೆ. ರೈಟ್, ಫಾಂಟ್ ಯಾವ್ದು ಬೇಕು ಅದನ್ನಾಗಿ ಬದಲಾಯಿಸ್ಕೊಳ್ಬಹುದು. ನಮ್ಗೆ ಇಷ್ಟ ಬಂದಿದ್ದ ಫಾಂಟ್ ಅನ್ನ ನೋಡಿ, ಸ್ವಲ್ಪ ಬೇರೆ ತರ ಕಾಣಿಸ್ತದೆ. ಈ ಫಾಂಟ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡ್ಬೋದಂತೆ. ಸೆಲೆಕ್ಟ್ ಮಾಡೋದು, ಇಲ್ಲಿ ಸೈಜ್ ಇನ್ಕ್ರೀಸ್ ಮಾಡ್ಬೋದಂತೆ. ಈಗಾಗಲೇ 18 ಇದೆ, ಅದನ್ನ 26 ಮಾಡ್ಬೋದು. ರೈಟ್, ಈ ತರ ಫಾಂಟ್ ಸೈಜ್, ಫಾಂಟ್ ಅನ್ನ ಚೇಂಜ್ ಮಾಡ್ಬೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ಮೂರನೇದು ಏನ್ ಹೇಳ್ತಾರೆ ನೋಡ್ರಿ, ಇಟ್ ಅಲೋಸ್ ಟು ಅಡ್ಜಸ್ಟ್ ಪೇಜ್ ಸೈಜ್ ಅಂಡ್ ಮಾರ್ಜಿನ್. ಪೇಜ್ ಸೈಜ್ ಮತ್ತೆ ಮಾರ್ಜಿನ್ ಅನ್ನ ನಾವು ಸೆಟ್ ಮಾಡ್ಕೊಳ್ಬಹುದು. ರೈಟ್, ನೀವು ಜೆರಾಕ್ಸ್ ನೋಟ್ಸ್ ತಗೊಳ್ತೀರಲ್ಲ, ಫೋಟೋ ಕಾಪಿ ಮಾಡಿಸ್ಕೊಳ್ತೀರಲ್ಲ ನೋಟ್ಸ್ ಅನ್ನ, ಫೋಟೋ ಕಾಪಿ ಬೈ ಡಿಫಾಲ್ಟ್ ಅಥವಾ ಮೆಜಾರಿಟಿ ಕೇಸಸ್ A4 ಸೈಜ್ ಅಲ್ಲೇ ಇರುತ್ತೆ. ರೈಟ್, A4 ಸೈಜ್ ನೀವು ಹತ್ತತ್ರ ಪ್ರಿಂಟ್ ಸಿಗ್ತಕ್ಕಂಥದ್ದು ನಿಮ್ಗೆ. ರೈಟ್, ಹಾಗಾದ್ರೆ ಪೇಜ್ ಅಲ್ಲಿ ಬೇರೆ ಬೇರೆ ಸೈಜ್ಗಳಿದಾವ. A4 ಅಂತ ಇದೆ, A3 ಅಂತ ಇದೆ, ರೈಟ್, ಲೆಟರ್ ಅಂತ ಇದೆ, ಈ ತರ ಲೀಗಲ್ ಸೈಜ್ ಅಂತ ಇದೆ. ರೈಟ್, ಈ ತರ ಬೇರೆ ಬೇರೆ ಸೈಜಿನ ಪೇಜ್ಗಳಿದಾವೆ. ಮತ್ತೆ ಮಾರ್ಜಿನ್ ಗಳನ್ನು ಎಷ್ಟು ಬೇಕಷ್ಟು ಸೆಟ್ ಮಾಡ್ಕೊಳ್ಬಹುದು. ನೋಡೋಣ, ಇಲ್ಲಿ ಪೇಜ್ ಲೇಔಟ್ ಅಂತ ಇದೆ. ಈ ಪೇಜ್ ಲೇಔಟ್ ನಲ್ಲಿ ಸೈಜ್ ಅಂತ ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ ಲೆಟರ್ 8.5 into 11, ಲೆಟರ್ ಸ್ಮಾಲ್ 8.5 into 11, ಈ ತರ ಲೀಗಲ್, ಲೆಡ್ಜರ್ ಅಂತ, ಲೀಗಲ್ ಅಂತೆ, ಸ್ಟೇಟ್ಮೆಂಟ್ ಅಂತ. ರೈಟ್, A3, A4, A5, ಈ ತರ ಎಲ್ಲ B4, ಈ ತರ ಎಲ್ಲ ಬೇರೆ ಬೇರೆ ಎನ್ವಲಪ್ಸ್, ಈ ತರ ಎಲ್ಲ ಬೇರೆ ಬೇರೆ ಸೈಜಿನ ಪೇಪರ್ಗಳಿದಾವೆ. ರೈಟ್, ಅಂಡ್ ದೆನ್ ಮಾರ್ಜಿನ್ ಅನ್ನ ಸೆಟ್ ಮಾಡ್ತಕ್ಕಂಥದ್ದು. ಈ ಪೇಜ್ಗೆ ನೋಡಿ ಸುತ್ತಲೂ, ಈ ಪೇಜಿನ ಸುತ್ತಲೂ 0.5 0.5 ಇಂಚಸ್ ನ ಮಾರ್ಜಿನ್ ಕೊಟ್ಟಿದ್ದೀವಿ. ಬೇಕಾದ್ರೆ 1 ಇಂಚಿಂದು ನಾವು ಬೇಕಿದ್ರೆ ಮಾರ್ಜಿನ್ ಅನ್ನ ಕೊಡ್ಬೋದಾಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಮಾರ್ಜಿನ್ ಸೆಟಪ್ ಚೇಂಜ್ ಆಯ್ತು, ಅಲ್ವಾ? ಈ ತರ ಮಾರ್ಜಿನ್ ಸೆಟಪ್ ನೆಲ್ಲಾನು ಮಾಡ್ಬೋದಾಗಿರುತ್ತೆ. ರೈಟ್, ಹಾಗೆ ಮುಂದುವರೆದ ಏನ್ ಹೇಳ್ತಾರೆ ನೋಡಿ, 4th one ಅಥವಾ D, ಫೆಸಿಲಿಟಿ ಟು ರೈಟ್ ಅಲೈನ್, ಲೆಫ್ಟ್ ಅಲೈನ್ ಅಂಡ್ ಸೆಂಟರ್ ಅಲೈನ್ಮೆಂಟ್. ನಮ್ಗೆ ಈ ಪೇಜ್ ಅನ್ನ ನೋಡಿದಾಗ್ಲೇ ಅನಿಸ್ತದೆ ಯೂನಿಟ್ 2 ಅಂತಕ್ಕಂಥದ್ದು ಈ ಪೇಜಿನ ಮಧ್ಯಭಾಗದಲ್ಲಿದೆ ಅಂತ ಅನಿಸ್ತದೆ, ಅಲ್ವಾ? ಯೂನಿಟ್ 2 ಪೇಜಿನ ಮಧ್ಯಭಾಗದಲ್ಲಿ, ಇದು ಸೆಂಟರ್ ಅಲೈನ್ಮೆಂಟ್, ಪೇಜಿನ ಅಲೈನ್ಮೆಂಟ್. ಓಕೆ, ಇಲ್ಲಿ ಮೇಲೆ ನೋಡಿ ಸುನಿಲ್ ರಾಜ್ಯ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅಂತ ಕಾಣ್ತಿದೆ. ಇದು ಪೇಜಿನ ಲೆಫ್ಟ್ ಸೈಡ್ ಅಲೈನ್ಮೆಂಟ್ ಅಲ್ಲಿದೆ, ಲೆಫ್ಟ್ ಸೈಡ್ ಅಲ್ಲಿದೆ. UCC ಅಂತಕ್ಕಂಥದ್ದು ಸೆಂಟರ್ ಅಲೈನ್ಮೆಂಟ್ ಅಲ್ಲಿದೆ, ಮಧ್ಯಭಾಗದಲ್ಲಿದೆ. ರೈಟ್, ಕಂಪ್ಯೂಟರ್ ಬಿಸಿನೆಸ್ ಅಪ್ಲಿಕೇಶನ್ ಅಂತಕ್ಕಂಥದ್ದು ರೈಟ್ ಸೈಡ್ ನಲ್ಲಿ ಇದೆ. ಗೊತ್ತಾಗುತ್ತಲ್ಲ, ಲೆಫ್ಟ್, ಸೆಂಟರ್, ರೈಟ್, ಈ ತರ ಅಲೈನ್ಮೆಂಟ್ಸ್ ಅನ್ನ ಮಾಡಬಹುದು. ಓಕೆ, ಇಲ್ಲಿ ನೋಡಿ ಫೀಚರ್ಸ್ ಅಂತ ಇದೆಯಲ್ಲ, ಫೀಚರ್ಸ್ ಆಫ್ MS ವರ್ಡ್, ಇದನ್ನ ಬೇಕಿದ್ರೆ ಇದನ್ನ ಸೆಲೆಕ್ಟ್ ಮಾಡಿ
ರೈಟ್. ಇಲ್ಲಿ ಅಲೈನ್ಮೆಂಟ್ಸ್ ಇದೆ, ಸೆಂಟರ್ ಅಲೈನ್ಮೆಂಟ್, ಲೆಫ್ಟ್ ಅಲೈನ್ಮೆಂಟ್, ಈ ತರ. ರೈಟ್. ಈಗ ಲೆಫ್ಟ್ ಅಲೈನ್ಮೆಂಟ್ ಇದೆ, ಸೆಂಟರ್ ಅಂತ ಹೊಡೆದ್ರೆ ಸೆಂಟರ್ ಬರುತ್ತಾ, ರೈಟ್ ಅಲೈನ್ಮೆಂಟ್ ಅಂತ ರೈಟ್ ಕೊಡ್ಬೋದು. ಈ ತರ ಅಲೈನ್ಮೆಂಟ್ಸ್ ಗಳನ್ನ ಮಾಡ್ಕೊಳ್ಬಹುದು, ನಮ್ಗೆ ಎಲ್ಲಿಗೆ ಬೇಕಲ್ಲಿಗೆ ತಂದ್ಕೊಳ್ಬಹುದು. ರೈಟ್. ನೆಕ್ಸ್ಟ್ ಫಿಫ್ತ್ ಒನ್ ಏನ್ ಹೇಳ್ತಾರೆ ನೋಡಿ, ಅಡ್ಜಸ್ಟಬಲ್ ಲೈನ್ ಸ್ಪೇಸಿಂಗ್ ಅಂಡ್ ಕ್ಯಾರೆಕ್ಟರ್ ಸ್ಪೇಸಿಂಗ್. ಒಂದು ಲೈನ್ಗೂ ಇನ್ನೊಂದು ಲೈನ್ಗೂ ಎಷ್ಟು ಸ್ಪೇಸ್ ಇರಬೇಕು ಅಂತಕ್ಕಂಥದ್ನ ಸೆಟ್ ಮಾಡ್ಕೊಳ್ಬಹುದು. ಕೆಲವು ಸರಿ ನಿಮ್ಗೆ ಸ್ಕೂಲ್ ಲೈಫ್ ಅಲ್ಲಿ ಟೀಚರ್ಸ್ ಬೈದಿರ್ತಾರ, ಒಂದಕ್ಕೊಂದು ಅಂಟಿಸಿ ಬರ್ದಿದ್ಯಲ್ಲಪ್ಪ, ಮೇಲ್ಗಡೆ ಲೈನ್ಗೂ ಕೆಳಗಡೆ ಲೈನ್ಗೂ ಡಿಫ್ರೆನ್ಸ್ ಇಲ್ಲ, ಸ್ವಲ್ಪ ಸ್ಪೇಸ್ ಬಿಟ್ಟು ಬರೀರಿ ಅಂತ ಹೇಳಿದಾಗ ಈ ಸ್ಪೇಸಿಂಗ್ ಅನ್ನ ಮಾಡ್ಕೊಳ್ಬಹುದು. ನೋಡಿ ಇಲ್ಲಿ ABCDEFGH ವರೆಗೂ ಇದೆ, 8 ಪಾಯಿಂಟ್ ಇದೆ. ಇದು ಒಂದ್ರ ಪಕ್ಕ ಇದೆ. ಇದನ್ನ ಬೇಕಿದ್ರೆ ಅಲೈನ್ ಮಾಡ್ಕೊಳ್ಬಹುದು, ಜೋಡಿಸ್ಕೊಳ್ಬಹುದು, ನಮ್ಗೆ ಹೆಂಗ್ ಬೇಕಂಗೆ ಸ್ಪೇಸ್ ಸೆಟ್ಟಿಂಗ್ ಮಾಡ್ಕೊಳ್ಬಹುದು. ರೈಟ್. ಇಲ್ಲಿ ಸ್ಪೇಸಿಂಗ್ ಜಾಸ್ತಿ ಆಯ್ತು ನೋಡಿ, ಫೀಚರ್ಸ್ ಅನ್ನೋದಕ್ಕೂ ಇದಕ್ಕೂ ದೂರ ಆಯ್ತು. ಇದೇ ತರ ಇದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಪ್ಯಾರಾಗ್ರಾಫ್ ಅಲ್ಲಿ ಕ್ಲಿಕ್ ಮಾಡಿದ್ರೆ, ರೈಟ್, ಇಲ್ಲಿ 1.5 ಲೈನ್ಸ್ ಅಂತ ಇದೆ, ಅದನ್ನ ಸೆಲೆಕ್ಟ್ ಮಾಡಿದ್ರೆ ದೂರ ಆಯ್ತು ಅಲ್ವಾ. ಈ ತರ ಅಲೈನ್ಮೆಂಟ್ಸ್ ಗಳನ್ನ ಜೊತೆನಲ್ಲೇ ಸ್ಪೇಸಿಂಗ್ ಅನ್ನ ನೋಡ್ಕೊಳ್ಬಹುದು. ಕ್ಯಾರೆಕ್ಟರ್ ಸ್ಪೇಸಿಂಗ್, ಲೈನ್ ಸ್ಪೇಸಿಂಗ್. ಇದು ಲೈನ್ ಸ್ಪೇಸಿಂಗ್ ಆಯ್ತು, ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಸ್ವಲ್ಪ ದೂರ ಆಗಂಗೆ. ಅದೇ ತರನೇ ಕ್ಯಾರೆಕ್ಟರ್ ಸ್ಪೇಸಿಂಗ್ ಸಹ ಮಾಡ್ಬೋದಾಗಿರುತ್ತೆ. ರೈಟ್. ಲೈನ್, ಬ್ರೇಕ್ ಲೈನ್, ಈ ತರ ಎಲ್ಲ ಆಪ್ಷನ್ಸ್ ಇರುತ್ತೆ. ಕ್ಯಾರೆಕ್ಟರ್ ಬೈ ಡಿಫಾಲ್ಟ್ ಈಗ ಚೆನ್ನಾಗಿ ಕಾಣ್ತಾ ಇದೆ, ಸ್ಪೇಸಿಂಗ್ ಅನ್ನ ಬೇಕಿದ್ರೆ ಚೇಂಜ್ ಮಾಡ್ಕೊಳ್ಬಹುದು ಅಂತ ಹೇಳಿ ಆಪ್ಷನ್ಸ್ ಇದರಲ್ಲಿ ಸಿಗ್ತದೆ. ನೆಕ್ಸ್ಟ್, ಫೆಸಿಲಿಟಿ ಟು ಡಿಫೈನ್ ಹೆಡರ್ ಅಂಡ್ ಫೂಟರ್ ಇನ್ ಎ ಡಾಕ್ಯುಮೆಂಟ್ಸ್. ನೀವು ನೋಟ್ಸ್ ಅನ್ನ ಪ್ರಿಂಟ್ ಔಟ್ ತಗೊಂಡ್ರೆ, ನೋಟ್ಸ್ಗೆ ಎಕ್ಸಾಂಪಲ್ ಕೊಡಬೇಕಾಗತ್ತೆ. ನೋಟ್ಸ್ ಅನ್ನ ಪ್ರಿಂಟ್ ಔಟ್ ತಗೊಂಡ್ರೆ ಆ ನೋಟ್ಸ್ ನಲ್ಲಿ ನೀವು ರೈಟ್ ಪ್ರತಿ ಪೇಜ್ ಅಲ್ಲೂ ನೋಟ್ಸ್ ರೆಡಿ ಮಾಡಿರ್ತಕ್ಕಂಥವ್ರ ಹೆಸರಿರುತ್ತೆ, ಯಾವ ಕಾಲೇಜು ಅಂತ ಇರುತ್ತೆ, ಅವ್ರ ಫೋನ್ ನಂಬರ್ ಇರುತ್ತೆ, ಮತ್ತೆ ಸಬ್ಜೆಕ್ಟ್ ಯೂನಿಟ್ ಯಾವುದು ಅಂತ ಇರುತ್ತೆ. ಎಕ್ಸಾಂಪಲ್ ಇಲ್ಲಿ ನೋಡಿ, ಈ ನನ್ನ ನೋಟ್ಸ್ ನಲ್ಲಿ ರೈಟ್ ಟಾಪ್ ಆಫ್ ದ ಪೇಜ್ ನಲ್ಲಿ ಪ್ರತಿ ಪೇಜ್ ಅಲ್ಲೂ ನೋಟ್ಸ್ ಪ್ರಿಂಟ್ ಔಟ್ ಕೊಟ್ಟಾಗ ಪ್ರತಿ ಪೇಜ್ ಅಲ್ಲೂ ನನ್ನ ಹೆಸರು, ಯಾವ ಡಿಪಾರ್ಟ್ಮೆಂಟು, ಯಾವ ಕಾಲೇಜು, ಯಾವ ಸಬ್ಜೆಕ್ಟು ಅಂತ ಹೆಡರ್ ನಲ್ಲಿ ಇರುತ್ತೆ. ಟಾಪ್ ಆಫ್ ದ ಪೇಜ್ ಹೆಡರ್ ಅಂತ ಕರೀತಾರೆ. ಬಾಟಮ್ ಆಫ್ ದ ಪೇಜ್, ಪೇಜಿನ ಕೊನೆಯ ತಳಭಾಗದಲ್ಲಿ ಕೆಳಗಡೆ ರೈಟ್ ಏನಿರುತ್ತೆ ಅಂದ್ರೆ ಒಂದು ಲೈನ್ ಬಂದು ಅದರಲ್ಲಿ ಯೂನಿಟ್ 2 ಪೇಜ್ ನಂಬರ್ ಎಷ್ಟು ಅಂತ ಇರುತ್ತೆ, ಕಾಣ್ತದೆ ನೋಡಿ. ರೈಟ್. ಇದನ್ನ ಪ್ರತಿ ಪೇಜ್ಗೂ ನಾವು ಟೈಪ್ ಮಾಡ್ಬೇಕಾ? ಇಲ್ಲ, ಪ್ರತಿ ಪೇಜ್ಗೂ ಟೈಪ್ ಮಾಡಂಗಿಲ್ಲ. ಬೈ ಡಿಫಾಲ್ಟ್ ಒಂದ್ ಪೇಜ್ ಅಲ್ಲಿ ಕೊಟ್ರೆ ಎಲ್ಲಾ ಪೇಜ್ ಅಲ್ಲೂ ಬರಂಗ್ ಮಾಡ್ಬೋದಾಗಿರುತ್ತೆ. ಸರಿನಾ? ಇದನ್ನೇನಂತ ಕರೀತಾರೆ? ಹೆಡರ್ ಅಂಡ್ ಫೂಟರ್ ಅಂತ ಕರೀತಾರೆ. ರೈಟ್. ಹೆಡರ್ ಅಂಡ್ ಫೂಟರ್ ಆಪ್ಷನ್ಸ್ ಇರುತ್ತೆ. ರೈಟ್. ಹೆಡರ್ ಅಂಡ್ ಫೂಟರ್ ಆಪ್ಷನ್ಸ್ ಹೋದ್ರೆ ನಿಮ್ಗೆ ಈಸಿಯಾಗಿ ಇನ್ಸರ್ಟ್ ಆಪ್ಷನ್ಸ್ ಅಲ್ಲಿ ಸಿಗುತ್ತೆ. ಇನ್ಸರ್ಟ್ ಮೆನು ನಲ್ಲಿ ಹೆಡರ್ ಮತ್ತೆ ಫೂಟರ್ ಅಂತ ಹೇಳಿ ಅಲ್ಲಿ ಹೋಗಿ ಎಡಿಟ್ ಮಾಡ್ಬೋದು. ಅದು ಹೇಗೆ ಅಂತ ಇನ್ನು ಮುಂದಿನ ಕ್ಲಾಸ್ಗಳಲ್ಲಿ ತಿಳ್ಕೊಳ್ಳೋಣ. ರೈಟ್. ನಿಮ್ಗೆ ಹೆಡರ್ ಅಂಡ್ ಫೂಟರ್ ಗೊತ್ತಾಯ್ತು ಇವಾಗ ಅನ್ಕೊಳ್ತೀನಿ. ನೆಕ್ಸ್ಟ್, ಇಟ್ ಫೆಸಿಲಿಟಿ ಟು ಪ್ರಿಪೇರ್ ಟೇಬಲ್ಗಳನ್ನ ಪ್ರಿಪೇರ್ ಮಾಡ್ಬೋದು. ನೋಡಿ, ಹೊಸ ಪೇಜ್ ತಗೊಂಡಿದ್ದೀನಿ, MS ವರ್ಡ್ ಪೇಜ್ ಇದು. ಈ MS ವರ್ಡ್ ಪೇಜ್ ಅಲ್ಲಿ ಟೇಬಲ್ ಅನ್ನು ಇನ್ಸರ್ಟ್ ಮಾಡ್ಬೋದು. ಟೇಬಲ್ ಅಂದ್ರೆ ದ ರೋಸ್ ಅಂಡ್ ಕಾಲಮ್, ಕನ್ಸಿಸ್ಟಿಂಗ್ ಆಫ್ ದ ರೋಸ್ ಅಂಡ್ ಕಾಲಮ್ಸ್, ಅಡ್ಡ ಸಾಲು ಮತ್ತೆ ಕಂಬ ಸಾಲುಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಲೈನ್. ರೈಟ್. ಇಲ್ಲಿ ಕಾಣಿಸ್ತಿದೆ ನಿಮ್ಗೆ ಟೇಬಲ್. ರೈಟ್. ಈ ಟೇಬಲ್ ಕಾಣಿಸ್ತಾ ಇದೆ ಅನ್ನೋದಾದ್ರೆ ಈ ಟೇಬಲ್ ನಲ್ಲಿ ನೀವು ಈ ತರ ಟೇಬಲ್ ಅನ್ನ ಎಲ್ಲಿ ಬೆಳೆಸಿರ್ತೀರ ಅಂದ್ರೆ ಹತ್ರ ಟೈಮ್ ಟೇಬಲ್ ಬರ್ಕೊಳ್ಬೇಕಾದ್ರೆ ಟೇಬಲ್ ಹಾಕೇ ಬರ್ದಿರ್ತೀರ, ಕಾಲಮ್ ಅನ್ನ ಹಾಕೇ ಬರ್ದಿರ್ತೀರ. ಈ ತರ ಟೇಬಲ್ ಗಳನ್ನ ನಾವಿಲ್ಲಿ ಹಾಕ್ಬೋದಾಗಿರುತ್ತೆ. ಡೇ, ರೈಟ್, 10 to 11, 11 to 12, 12 to 1, ಈ ತರ ಡೇಟ್ ಹಾಕ್ಬಿಟ್ಟು ಇಲ್ಲಿ ಮಂಡೇ, ರೈಟ್, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಲೈಕ್ ದಟ್ ನಾವಿಲ್ಲಿ ಟೇಬಲ್ ಅನ್ನ ಯೂಸ್ ಮಾಡ್ಬೋದಾಗಿರುತ್ತೆ. ಓಕೆ. ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಾರೆ ನೋಡ್ರಿ,
ಇಟ್ ಫೆಸಿಲಿಟಿ ಟು ಚೆಕ್ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್. ರೈಟ್, ಇಟ್ ಫೆಸಿಲಿಟೇಟ್ ಟು ಚೆಕ್ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್. ಈ MS ವರ್ಡ್ ನಲ್ಲಿ ಫೆಸಿಲಿಟಿ ಇದೆ ಅಂತ ಏನು, ಸ್ಪೆಲ್ಲಿಂಗ್ ಮತ್ತೆ ಗ್ರಾಮರ್ ಅನ್ನ ಚೆಕ್ ಮಾಡೋದಕ್ಕೆ. ಗ್ರಾಮರ್ ಮಿಸ್ಟೇಕ್ ಇದ್ರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ಅಂಡರ್ಲೈನ್ ಮಾಡಿ ತೋರಿಸುತ್ತೆ ವಿತ್ ಡಿಫರೆಂಟ್. ರೈಟ್, ಟೇಕ್ ಫಾರ್ ಎಕ್ಸಾಂಪಲ್, ನಾವಿಲ್ಲೇನಾದ್ರೂ ಟೈಪ್ ಮಾಡೋಣ, ಆ ಟೈಪ್ ಮಾಡೋ ಅಂತ ಅಕ್ಷರ ತಪ್ಪಾಗಿದ್ರೆ, ಸ್ಪೆಲ್ಲಿಂಗ್ ತಪ್ಪಾಗಿದ್ರೆ, ರೈಟ್, ಸ್ಪೆಲ್ಲಿಂಗ್ ಅನ್ನ ಅಂಡರ್ಲೈನ್ ಮಾಡಿ ತೋರಿಸುತ್ತೆ ಇದು ರಾಂಗ್ ಇದೆ ಅಂತ. ಮತ್ತೆ ಸೆಂಟೆನ್ಸ್ ಕರೆಕ್ಟ್ ಆಗಿರ್ಲಿಲ್ಲ ಅಂದ್ರೆ, ಗ್ರಾಮರ್ ಮಿಸ್ಟೇಕ್ ಆಗಿದ್ರೆ, ರೈಟ್, ಅದು ಅಂಡರ್ಲೈನ್ ಮಾಡಿ ತೋರಿಸುತ್ತೆ. ಟೇಕ್ ಫಾರ್ ಎಕ್ಸಾಂಪಲ್, WHERE ವೇರ ಸರಿ ಇದೆ ಸ್ಪೆಲ್ಲಿಂಗು, ಏನು ಅಂಡರ್ಲೈನ್ ಮಾಡಲಿಲ್ಲ. WHEAR ಅಥವಾ ಈ ತರ ಹೊಡೆದಿರ್ತೀನಿ ಬೈ ಮಿಸ್ಟೇಕ್, ನೋಡಿ ಇಲ್ಲಿ ರೆಡ್ ಅಂಡರ್ಲೈನ್ ಆಗಿ ತೋರಿಸ್ತದೆ. ಇದು ರೆಡ್ ಅಂಡರ್ಲೈನ್ ಆದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತ. ಈ ತರ ರೈಟ್ ಕ್ಲಿಕ್ ಮಾಡಿದ್ರೆ ಆಪ್ಷನ್ಸ್ ತೋರಿಸುತ್ತೆ ಏನ್ ಹಾಕ್ಬೋದು ಆ ಜಾಗದಲ್ಲಿ, ವೇರ್. ಈ ತರ ನಮ್ಗೆ ಸ್ಪೆಲ್ಲಿಂಗ್ ಮತ್ತೆ ಗ್ರಾಮರ್ ಅನ್ನ ಚೆಕ್ ಮಾಡೋದಕ್ಕೆ ಇದು ಯೂಸ್ ಆಗುತ್ತೆ ಅಥವಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಅಡ್ವಾಂಟೇಜಸ್ ಆಫ್ ವರ್ಡ್ ಪ್ರೊಸೆಸಿಂಗ್. ರೈಟ್, ಇದೊಂದು ಕಾನ್ಸೆಪ್ಟ್ ಇದೇ ಕ್ಲಾಸಲ್ಲಿ ಮುಗಿಸ್ಬಿಡೋಣ. ಅಡ್ವಾಂಟೇಜಸ್ ಆಫ್ ವರ್ಡ್ ಪ್ರೊಸೆಸಿಂಗ್ ಆರ್ MS ವರ್ಡ್. MS ವರ್ಡ್ ಅಡ್ವಾಂಟೇಜಸ್ ಏನು ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲೇ ಕಂಪ್ಲೀಟ್ ಮಾಡ್ಬೋದು. ವರ್ಡ್ ಪ್ರೊಸೆಸಿಂಗ್ ಸಾಫ್ಟ್ವೇರ್ ಪ್ರೊಡ್ಯೂಸಸ್ ಎರರ್ ಫ್ರೀ ಡಾಕ್ಯುಮೆಂಟ್ಸ್. ರೈಟ್, ನಾವು ಕೈನಲ್ಲಿ ಬರ್ದಿದ್ದಾದ್ರೆ, ಟೈಪ್ ರೈಟಿಂಗ್ ಮಿಷಿನ್ ಅಲ್ಲಿ ಬರ್ದಿದ್ದಾದ್ರೆ ತಪ್ಪಾದ್ರೆ, ರೈಟ್, ನಮ್ಗೆ ಗೊತ್ತಾಗಲ್ಲ. ಇನ್ಯಾರೋ ಒಬ್ರು ಓದ್ ನೋಡಿದ್ರೆ, ಓ ಇಲ್ಲಿ ತಪ್ಪಿದೆ ನೋಡಿ, ಸರಿ ಮಾಡಿ, ಎಡಿಟ್ ಮಾಡಿ ಅಂತಾರೆ. ಆ ಎಡಿಟ್ ಮಾಡಿದಾಗ ಗೊತ್ತಾಗ್ತದ ತಿದ್ದಿರತಕ್ಕಂಥದ್ದು, ಅಥವಾ ವೈಟ್ ಲೈಟ್ ಹಾಕ್ಬಿಟ್ಟು ಅದ್ರ ಮೇಲೆ ಬರೀತೀವಿ, ಗೊತ್ತಾಗುತ್ತೆ ಎಲ್ಲರಿಗೂ. ಆದ್ರೆ MS ವರ್ಡ್ ಅಲ್ಲಿ ರೆಡಿ ಮಾಡತಕ್ಕಂಥ ಡಾಕ್ಯುಮೆಂಟ್ಸ್, ರೈಟ್, MS ವರ್ಡ್ ಅಲ್ಲಿ ರೆಡಿ ಆಗ್ತಕ್ಕಂಥ ಡಾಕ್ಯುಮೆಂಟ್ಸ್ ಏನಾಗುತ್ತೆ ಅಂದ್ರೆ ಎರರ್ ಫ್ರೀ ಆಗಿರುತ್ತಂತೆ. ರೈಟ್, ಎರರ್ ಫ್ರೀ ಆಗಿರುತ್ತೆ ಅಂದ್ರೆ ಅದ್ರಲ್ಲಿ ತಪ್ಪಿರಲ್ಲ, ಅಥವಾ ತಪ್ಪು ಕಂಡಿದ್ರು ಸರಿ ಮಾಡ್ಬಿಟ್ಟಿರ್ತೀವಿ, ಎರರ್ ಫ್ರೀ ಡಾಕ್ಯುಮೆಂಟ್. ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಅದೇ ತೋರಿಸುತ್ತೆ, ಗ್ರಾಮರ್ ಮಿಸ್ಟೇಕ್ ಇದ್ರೆ ಅದೇ ತೋರಿಸುತ್ತೆ ಅಂಡರ್ಲೈನ್ ಮಾಡಿ. ರೈಟ್, ಗ್ರಾಮರ್ ಮಿಸ್ಟೇಕ್ ಆದಾಗ ಯಾವ ತರ ಆಗುತ್ತೆ ಅಂತ ಒಂದು ಗ್ರೀನ್ ಅಂಡರ್ಲೈನ್ ಅಲ್ಲಿ ಬರುತ್ತೆ. ಗ್ರಾಮರ್ ಮಿಸ್ಟೇಕ್ ಆದ್ರೆ ಬ್ಲೂ ಅಂಡರ್ಲೈನ್ ಅಲ್ಲಿ ಬರುತ್ತೆ. ರೈಟ್, ಈ ತರ ಬೇರೆ ಬೇರೆ ಅಂಡರ್ಲೈನ್ ಗಳಿದಾವೆ. ರೆಡ್ ಅಂಡರ್ಲೈನ್ ಅಲ್ಲಿ ಬಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತಕ್ಕಂಥದ್ದು. ಅದನ್ನ ಇನ್ನು ಮುಂದಿನ ಕ್ಲಾಸ್ ಅಲ್ಲಿ ಕಲಿಯೋಣ, ಯಾವ್ಯಾವ ಅಂಡರ್ಲೈನ್ ಏನನ್ನ ಹೇಳುತ್ತೆ. ಬ್ಲೂ ಅಂಡರ್ಲೈನ್ ಅಲ್ಲಿ ಇರುತ್ತೆ, ಗ್ರೀನ್ ಅಂಡರ್ಲೈನ್ ಇರುತ್ತೆ, ಅದು ಏನಾದಾಗ ಅಂತ ನೋಡೋಣ. ಪಂಕ್ಚುಯೇಷನ್ ಮಿಸ್ ಆಗಿದ್ರೆ, ಗ್ರಾಮರ್ ಮಿಸ್ಟೇಕ್ ಆಗಿದ್ರೆ ಅಂಡರ್ಲೈನ್ ಮಾಡಿ ತೋರಿಸುತ್ತೆ. ಹಾಗಾದ್ರೆ ತೋರಿಸಿದಾಗ ನಾವು ಸರಿ ಮಾಡ್ಕೊಳ್ಬಹುದು, ಅವಾಗ ಎರರ್ ಫ್ರೀ ಡಾಕ್ಯುಮೆಂಟ್ಸ್ ಆಗುತ್ತೆ. ನೆಕ್ಸ್ಟ್, ಇಟ್ ಅವಾಯ್ಡ್ಸ್ ರೀಟೈಪಿಂಗ್ ಡಾಕ್ಯುಮೆಂಟ್ಸ್. ಮತ್ತೆ ಟೈಪ್ ಮಾಡೋಗಿಲ್ಲ. ರೈಟ್, ನೀವು ಬರೀತಕ್ಕಂಥ ಡಾಕ್ಯುಮೆಂಟ್ ಏನಾದ್ರು ತಪ್ಪಾಗ್ಬಿಟ್ರೆ ಮತ್ತೆ ಬರೀಬೇಕು. ಅದಕ್ಕೆ 5 ನಿಮಿಷ ಕನ್ಸ್ಯೂಮ್ ಆಗಿದ್ರೆ ಮತ್ತೆ ಬರೆಯುವಾಗಲೂ 5 ನಿಮಿಷ ಕನ್ಸ್ಯೂಮ್ ಆಗುತ್ತೆ. ಬಟ್ ಈ MS ವರ್ಡ್ ನಲ್ಲಿ ರೀಟೈಪ್ ಮಾಡಂಗಿಲ್ಲ. ಈ ನೋಟ್ಸ್ ನಾನು ಯಾವಾಗ್ಲೂ ಪ್ರಿಪೇರ್ ಮಾಡಿರೋದು MS ವರ್ಡ್, ರೈಟ್, ಕ್ಯಾಬ್ ನೋಟ್ಸ್, ಅದು ಈಗ ನಿಮ್ಗೆ ಪ್ರೆಸೆಂಟ್ ಮಾಡ್ತೀನಿ, ಪ್ರಿಂಟ್ ಔಟ್ ಕೊಡ್ತೀನಿ. ರೀಟೈಪ್ ಮಾಡಂಗಿಲ್ಲ, ಅವಾಯ್ಡ್ಸ್ ರೀಟೈಪಿಂಗ್ ಡಾಕ್ಯುಮೆಂಟ್. ನೆಕ್ಸ್ಟ್, ಸಿ, ಇಟ್ ಪರ್ಮಿಟ್ಸ್ ಇನ್ ಪ್ರಿಂಟಿಂಗ್ ಮಲ್ಟಿಪಲ್ ಕಾಪೀಸ್ ಆಫ್ ಡಾಕ್ಯುಮೆಂಟ್ಸ್. ನಾವು ಕೈಯಲ್ಲಿ ಬರೆಯೋದಾದ್ರೆ ಎಷ್ಟು ಕಾಪಿ, 10 ಜನ ಕೊಡ್ಬೇಕು ಅಂದ್ರೆ 10 ಪೇಜ್ ತಗೊಂಡು 10 ಸಾರಿ ಬರೀಬೇಕು. ಅಥವಾ ಟೈಪ್ ರೈಟಿಂಗ್ ಮಿಷಿನ್ ಅಲ್ಲಿ ಅಂದ್ರೆ, ಅಥವಾ ಕೈಯಲ್ಲಿ ಬರಿಬೇಕಾದ್ರೆ ಕಾರ್ಬನ್ ಕಾಪಿ ಯೂಸ್ ಮಾಡ್ಕೊಂಡು ಬರಿಬಹುದು. ಕಾರ್ಬನ್ ಕಾಪಿ ಹಾಕಿದ್ರೆ ಎಷ್ಟು ಹಾಕಿ ಬರಿಬಹುದು, 1 ಕಾರ್ಬನ್ ಕಾಪಿ ಹಾಕಿ ಬರೆದ್ರೆ ಇನ್ನೊಂದು ಶೀಟ್ಗೆ ಆಸ್ ಇಟ್ ಈಸ್ ಆಗುತ್ತೆ. ಆ ತರ ಒಂದು 3-4 ಕಾರ್ಬನ್ ಕಾಪಿ ಹಾಕಿ ಬರ್ದಾಗ ಎಷ್ಟು ಪ್ರೆಷರ್ ಇರುತ್ತೆ ನಮ್ಮ ಕೈಯಿಂದ, ಅಷ್ಟು ಪೇಜ್ಗೆ ಮಾತ್ರ ಚೆನ್ನಾಗಿ ಪ್ರಿಂಟ್ ಔಟ್ ಬರುತ್ತೆ. ಲಾಸ್ಟ್ ಪೇಜ್ಗಳು ಅಷ್ಟು ನೀಟಾಗಿ ಪ್ರಿಂಟ್ ಔಟ್ ಬರಲ್ಲ. ಅದೇ ತರ ಟೈಪ್ ರೈಟಿಂಗ್ ಮಿಷಿನ್ ಅಲ್ಲೂ ಕಾರ್ಬನ್ ಕಾಪಿ ಇಟ್ಟು 3-4 ಅಟ್ ಎ ಟೈಮ್ ಏನ್ ಮಾಡ್ಬೋದಾಗಿರುತ್ತೆ, ಟೈಪ್ ಮಾಡ್ಬೋದಾಗಿರುತ್ತೆ. ಬಟ್ ಈ MS ವರ್ಡ್ ನಲ್ಲಿ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿದ್ರೆ, ರೈಟ್, ಮಲ್ಟಿಪಲ್ ಪೇಜಸ್ ಅನ್ನ, ರೈಟ್, ಮಲ್ಟಿಪಲ್ ಕಾಪೀಸ್ ಆಫ್ ಡಾಕ್ಯುಮೆಂಟ್ಸ್ ಅನ್ನ ಪ್ರಿಂಟ್ ತೆಗಿಬಹುದು. ಈಗಿರೋ ಒಂದು ಫಸ್ಟ್ ಪೇಜ್ ಅನ್ನ ಎಷ್ಟು ಕಾಪಿ ಬೇಕಾದ್ರೂ ತೆಗಿಬಹುದು, 10, 20, 100, 500, 1000, 2000 ಎಷ್ಟು ಬೇಕಾದ್ರೂ ಪ್ರಿಂಟ್ ಔಟ್ ತೆಗಿಬಹುದು ಅಂತ ಹೇಳ್ತಾರೆ. ನೆಕ್ಸ್ಟ್, ಇಟ್ ಫೆಸಿಲಿಟೇಟ್ಸ್ ಟು ಚೆಕ್ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಆಟೋಮೆಟಿಕಲಿ. ಫೀಚರ್ಸ್ ಅಲ್ಲಿ ಓದಿದ್ವಲ್ಲ, ಸ್ಪೆಲ್ಲಿಂಗ್ ಮತ್ತೆ ಗ್ರಾಮರ್ ಅನ್ನ ಆಟೋಮೆಟಿಕ್ ಆಗಿ ಇದು
ಚೆಕ್ ಮಾಡುತ್ತೆ ಅಂತ ಹೇಳ್ತಾರೆ. ರೈಟ್, ಚೆಕ್ ಮಾಡಿ ಅಂಡರ್ಲೈನ್ ಮಾಡಿ ತೋರಿಸುತ್ತೆ. ಅವಾಗ ಇದೊಂದು ಅಡ್ವಾಂಟೇಜ್ ಆಯ್ತು ನಮಗೆ. ನೆಕ್ಸ್ಟ್, ಇಟ್ ಫೆಸಿಲಿಟೇಟ್ ಟು ಜನರೇಟ್ ಬ್ಯೂಟಿಫುಲ್ ಫಾರ್ಮ್ಯಾಟೆಡ್ ಡಾಕ್ಯುಮೆಂಟ್ಸ್. ಕೈಯಲ್ಲಿ ಬರ್ತಿದ್ದಾದ್ರೆ ಫಸ್ಟೇ ತುಂಬಾ ಯೋಚನೆ ಮಾಡಿ ನೀಟಾಗಿ ಯಾವ ಕಡೆಯಿಂದ ಆ ಕಡೆ ಬರೀಬೇಕು, ಯಾವ್ದು ಸೆಂಟ್ರಲ್ ಅಲೈನ್ಮೆಂಟ್ ಮಾಡಬೇಕು, ಕೈಯಲ್ಲಿ ತುಂಬಾ ಯೋಚನೆ ಮಾಡಿ ಬರೀಬೇಕು. ಆದ್ರೆ MS ವರ್ಡ್ ಅಲ್ಲಿ ಫಸ್ಟ್ ಟೈಪ್ ಮಾಡ್ಬಿಟ್ಟು ಆಮೇಲೆ ಅದನ್ನ ಫಾರ್ಮ್ಯಾಟ್ ಮಾಡ್ಬೋದು. ಫಾಂಟ್ ಚೇಂಜ್ ಮಾಡ್ಬೋದು, ಕಲರ್ ಚೇಂಜ್ ಮಾಡ್ಬೋದು, ರೈಟ್, ಡಿಸೈನ್ ಬೇರೆ ಮಾಡ್ಬೋದು. ಈ ತರ ಎಲ್ಲ ಫಾರ್ಮ್ಯಾಟ್ ಮಾಡ್ಲಿಕ್ಕೆ ತುಂಬಾನೇ ಆಪ್ಷನ್ಸ್ MS ವರ್ಡ್ ಅಲ್ಲಿ ಇದೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದನ್ನ ಯೂಸ್ ಮಾಡಕ್ಕಿದ್ದಾಗ ಕಲಿತಕ್ಕಂಥದ್ದು ಪ್ರೋಸೆಸ್ ಇರುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಅನದರ್ ಅಡ್ವಾಂಟೇಜಸ್ ಆಫ್ ವರ್ಡ್ ಪ್ರೊಸೆಸಿಂಗ್ ಈಸ್ ಮೇಲ್ ಮರ್ಜ್ ಫೆಸಿಲಿಟೀಸ್. ಮೇಲ್ ಮರ್ಜ್ ಫೆಸಿಲಿಟಿ ಅನ್ನೋದನ್ನ ಒಂದು ಆಪ್ಷನ್ ಇದೆ. ಮೇಲ್ ಮರ್ಜ್ ಅಂತಕ್ಕಂಥದ್ದೇ ನಿಮ್ಗೆ ಈ ಸೆಕೆಂಡ್ ಯೂನಿಟ್ ನಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಮೇಲ್ ಮರ್ಜ್ ಬಗ್ಗೆ ಕಲಿಯೋಣ. ಅದಕ್ಕೆ ಮುಂಚಿತವಾಗಿ ಮೇಲ್ ಮರ್ಜ್ ಅಂದ್ರೆ, ಫಾರ್ ಎಕ್ಸಾಂಪಲ್, ನಿಮ್ಗೆ ಕಂಪನಿನವ್ರು ಮೆಸೇಜ್ ಮಾಡ್ತಾರೆ, ರೈಟ್, ನಿಮ್ಮ ಹೆಸರು ಸಜೆಸ್ಟ್ ಮಾಡ್ಬಿಟ್ಟೆ ಮೆಸೇಜ್ ಮಾಡಿರ್ತಾರೆ. ಕೆಲವು ಸರಿ ನೋಡಿರ್ಬೋದು ಕೆಲವೊಂದು ಅಪ್ಲಿಕೇಶನ್ಗಳಲ್ಲಿ, ಕೆಲವು ಮೆಸೇಜ್ಗಳಲ್ಲಿ ನಿಮ್ಮ ಹೆಸರೇ ಇರುತ್ತೆ, ಹಾಯ್ ABC, ಅಥವಾ ನಿಮ್ಮ ಹೆಸರೇ ಸ್ಪೆಸಿಫೈ ಮಾಡ್ತಾರೆ. ನೀವ್ಯಾರು ಯಶವಂತ್ ಇದ್ದೀರಾ, ಹಾಯ್ ಯಶವಂತ್, ಹಲೋ ಮನೋಜ್, ರೈಟ್. ಈ ತರ ನಿಮ್ಮ ಹೆಸರಿಟ್ಟೆ ಮೆಸೇಜು ಏರ್ಟೆಲ್ ಕಂಪ್ನಿ ಎಲ್ರಿಗೂ ಒಟ್ಟಿಗೆ ಕಳಿಸಿರ್ತಾರೆ. ಹೆಂಗಾಯ್ತು? ಸೇಮ್ ಮೆಸೇಜು, ಅಲ್ಲಿರತಕ್ಕಂಥ ಕಂಟೆಂಟ್ ಅದೇ, ಹೆಸರು ಮಾತ್ರ ಬದಲಾಗಿದೆ. ಹೆಸರು ಹೆಂಗ್ ಬದಲಾಯ್ತು? ಆ ಒಂದೇ ಸರಿ ಟೈಪ್ ಮಾಡಿದ ಮೆಸೇಜು ಅಟ್ ಎ ಟೈಮ್ ನೂರಾರು ಹೆಸರುಗಳು ಮಾತ್ರ ಚೇಂಜ್ ಆಗಿ ಮೇಲ್ಗಡೆದು ಅದೇ ಎಷ್ಟು ಮೆಸೇಜ್ ಹೋಗ್ತಿದೆ ಅಂದ್ರೆ ಅದು ಮೇಲ್ ಮರ್ಜ್. ರೈಟ್, ಮೇಲ್ ಮರ್ಜ್ ಕಾನ್ಸೆಪ್ಟ್ ಅನ್ನ ನಿಮ್ಗೆ ಇನ್ ಡೀಟೇಲ್ ಆಗಿದೆ, ಕಲಿಬೇಕಾಗಿರುತ್ತೆ, ಕಲಿಯ. ರೈಟ್, ಅರ್ಥ ಆಯ್ತು ಅಂತ ಕೇಳ್ತೀನಿ ಇಷ್ಟೊತ್ತವರೆಗೂ. ರೈಟ್, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮುಂದಿನ ಟಾಪಿಕ್ ಅನ್ನ